ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಸಂಭ್ರಮದಿಂದ ಆಚರಿಸಿದ ನಾಗಪಂಚಮಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಹುಲ್ಲು ಬೆಳೆದು ಜನಸಾಮಾನ್ಯರಿಗೆ ಓಡಾಡಲು ತೊಂದರೆ. ಪತ್ರಕರ್ತರೆಂದು ಬೆದರಿಕೆ ಹಾಕುತ್ತಿದ್ದ ಇಬ್ಬರ ವಿರುದ್ಧ ಪ್ರಕರಣ ದಾಖಲು. ಸುದ್ದಿಯ ವಿವರಗಳು. ಇಂದು ಬೀದರ್ ನಗರದಲ್ಲಿ ಮಹಿಳೆಯರು ನಾಗಪಂಚಮಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಮಹಿಳೆಯರು ಹುತ್ತಿಗೆ ಪೂಜೆ ಹಾಗೂ ಹಾಲು ಹಾಕುವ ಮೂಲಕ ನಾಗದೇವತೆಗೆ ಪೂಜೆ ಸಲ್ಲಿಸಿದರು. ಬೀದರ್ ಪಾಪನಾಶ್ ದೇವಸ್ಥಾನಕ್ಕೆ ಮಹಿಳೆಯರು ಮಕ್ಕಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ನಾಗದೇವತೆಗೆ ಪೂಜೆ ಸಲ್ಲಿಸಿದರು. उल्टा उल्टा मत एक बार उल्टा मत ನೇರ್ ಕೊಟ್ಟು ಹೆಮ್ಮೆ ನೀರು ಕೊಟ್ಟು ದೊಡ್ಡದು ಹೆಮ್ಗೆ ಕೊಟ್ಟು ಬರೀ ಬಂದ್ ಬರೀ ಪಬ್ಲಿಕ್ ಅದನ್ನು ಮುಗಿಸ್ತಾರೆ. ಸರ್ ನೀರು ಕೊಟ್ಟು ಹಾಂ ಕೊಡೆ ಅಂದ್ರೆ ಒಂದು ಇಲ್ಲಿ ನೀರು ಸಣ್ಣ ನೋಡಿದವ್ರು ಅವರೇ ಹೊರಗೆ ಬರ್ರಿ ಬರ್ರಿ ಇಲ್ಲಿ ಶಣ ದೀಪಕ್ಕಿಲ್ಲದ ಇಲ್ಲ ಹಂತೀದಪ್ಪ मम्मी डबडी काय अकना
ಬೀದರ್ ನಗರಸಭೆ ವ್ಯಾಪ್ತಿಯೊಳಗೆ ಬರುವ ರಾಂಪುರೆ, ಬ್ಯಾಂಕ್ ಕಾಲೋನಿ, ಕುಂಬರವಡ, ಬೀದರ್ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನವಿದ್ದು ಅದರಲ್ಲಿ ಹುಲ್ಲು ಬೆಳೆದು ಜನಸಾಮಾನ್ಯರಿಗೆ ಓಡಾಡಲು ತೊಂದರೆ ಆಗುತ್ತಿದ್ದು ಸುಮಾರು 30 ವರ್ಷಗಳ ಮೇಲ್ಪಟ್ಟು ಇಲ್ಲಿ ಉದ್ಯಾನವನವಿದ್ದು ಈ ಉದ್ಯಾನವನದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲ. ಅದೇ ರೀತಿ ಹಿರಿಯ ನಾಗರಿಕರಿಗೆ ಆಸನದ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಆಟ ಆಡಲು ಉಪಕರಣಗಳ ವ್ಯವಸ್ಥೆ ಇಲ್ಲ. ಉದ್ಯಾನವನದ ಎಲ್ಲ ಹುಲ್ಲು ಬೆಳೆದಿದ್ದು ಸ್ವಚ್ಛತೆ ಇಲ್ಲವಾದ ಕಾರಣ ನಗರಸಭೆ ಪೌರಾಯುಕ್ತರು ಈ ಉದ್ಯಾನವನದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಉದ್ಯಾನವನದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಜನ ಸಾಮಾನ್ಯರಿಗೆ ಅನುವು ಆಗುವ ಹಾಗೆ ಮಾಡಿ ಕೊಡಬೇಕಾಗಿ ವಿನಂತಿ ಎಂದು ಸಾರ್ವಜನಿಕರು ತಿಳಿಸಿದರು. ಗಡಿ ಜಿಲ್ಲೆ ಬೀದರ್ನಲ್ಲಿ ಬ್ಲಾಕ್ ಮೇಲ್ ಹಾವಳಿಯನ್ನು ತಡೆಗಟ್ಟಲು ದಿಟ್ಟತನದಿಂದ ಇಬ್ಬರು ಪತ್ರಕರ್ತರ ವಿರುದ್ಧ ಪ್ರಕರಣ ದಾಖಲೆ ಆಗಿದ್ದು ಘಟನೆ ಬೀದರ್ ಜಿಲ್ಲೆಯ ಬಸವಣ್ಣನವರ ಕರ್ಮಭೂಮಿ ಬಸವಕಲ್ಯಾಣದಲ್ಲಿ ಘಟನೆ ನಡೆದಿದೆ. ಪತ್ರಕರ್ತರೆಂದು ಹೇಳಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಭಂಗ ತರಲು ಯತ್ನಿಸಿದ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರ ವಿರುದ್ಧ ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ನಿವಾಸಿ ಸುಧಾಕರ್ ಸೂರ್ಯವಂಶಿ ಹಾಗೂ ಬೇಟಬಾಲಕುಂದ ಗ್ರಾಮದ ನಿವಾಸಿ ವಿಶ್ವನಾಥ್ ಸಂಗಪ್ಪ ಕರ್ಸಂಗ್ ಎನ್ನುವವರ ವಿರುದ್ಧ ದೂರು ದಾಖಲಾಗಿದೆ. ಗೌರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದ ಸುತ್ತಲೂ ಇಬ್ಬರು ತಿರುಗಾಡುತ್ತಿದ್ದ ಶಾಲೆಯ ವಿಡಿಯೋ ಹಾಗೂ ಫೋಟೋ ತೆಗೆಯುವುದು ಶಿಕ್ಷಕರಿಗೆ ಹೆದರಿಸುವಂತೆ ವರ್ತಿಸುತ್ತಿದ್ದು ಶಾಲೆಯ ಸುರಕ್ಷತೆ ಮತ್ತು ಶಾಂತಿಗೆ ಭಂಗವನ್ನುಂಟು ಮಾಡುವ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ. ಆರೋಪಿತರು ಬೇಲೂರು, ಗೌರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ತಾವು ಪತ್ರಕರ್ತರೆಂದು ಹೇಳಿ ಜನರಿಗೆ ಹೆದರಿಸಿ ಸಮಾಜದಲ್ಲಿ ಶಾಂತಿಗೆ ಭಂಗ ತರುವಂತಹ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ ಎಂದು ಹುಲ್ಸೂರು ಠಾಣೆಯಲ್ಲಿ ದಾಖಲಾದ ದೂರಿನಲ್ಲಿ ವಿವರಿಸಲಾಗಿದೆ. ಈ ಸಂಬಂಧ ಇಬ್ಬರ ವಿರುದ್ಧ 126 ಮತ್ತು 136 BNSS ಕಾಯ್ದೆಯಡಿ ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಡೋಣಗಪುರ ಗ್ರಾಮದಲ್ಲಿ ಪಶು ವೈದ್ಯರು ಇಲ್ಲದೆ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಈ ಘಟನೆ ನಡೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿನಿಧಿಸುವ ಭಾಲ್ಕಿ ತಾಲೂಕಿನ ಡೋಣಗಪುರ ಗ್ರಾಮದಲ್ಲಿ ನಡೆದಿದೆ. ಸಚಿವರು ನೋಡಲೇಬೇಕಾದ ಸ್ಟೋರಿ. ವೈದ್ಯರು ಇಲ್ಲದೆ ಜಾನುವಾರು ಸಾಕಿದ ರೈತರು, ಮೇಕೆ ಸಾಕಿದ ರೈತರು ಚಿಕಿತ್ಸೆ ಸಿಗದೆ ಜಾನುವಾರುಗಳ ಮರಣವಾಗುವುದನ್ನು ನೋಡಿ ಕಂಗಲಾಗಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡೆದವರು ಹಿರಿಯ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿಲ್ಲ ಎನ್ನುವುದು ವಿಪರ್ಯಾಸದ ಸಂಗತಿಯಾಗಿದೆ. 8 ದಿವಸಕ್ಕೆ ಒಂದು ಸಾರಿ ಬರುವ ವೈದ್ಯರಿಗೆ ಚಿಕಿತ್ಸೆಗೆ ಔಷಧಿಯು ಸರಿಯಾಗಿ ಸಿಗದೆ ಪ್ರಾಣಿಗಳು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿವೆ. ಒಂದು ಪಶು ಆಸ್ಪತ್ರೆ ಸುಮಾರು 7 ಗ್ರಾಮಗಳ ರೈತರು ತಮ್ಮ ದನ, ಕರು, ಆಡು, ಕುರಿ ಚಿಕಿತ್ಸೆಗೆ ತೆಗೆದುಕೊಂಡು ಬಂದರೂ ವೈದ್ಯರು ಇಲ್ಲದೆ ಚಿಕಿತ್ಸೆ ಸಿಗದೆ ಪ್ರಾಣಿಗಳು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾ ಇವೆ. ಇದೇ ರೀತಿ ಮುಂದುವರೆದರೆ ರೈತರು ಕಂಗಲಾಗುವುದು ಗ್ಯಾರಂಟಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೊಸ ಕಟ್ಟಡ ಕಟ್ಟಿದರೂ ವೈದ್ಯರು ಇಲ್ಲದಿದ್ದರೆ ಏನು ಪ್ರಯೋಜನ ಎಂಬತ್ತಾಗಿದೆ ಸ್ಥಿತಿ. ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಘೋಷಣೆ
ನಾವು ಹಂಗೆ ಮಾಡ್ರೆ ಅಧಿಕಾರಿ ಹಿಂಗೆ ಮಾಡ್ತಾರೆ ಮೂರು ತಿಂಗಳ ಎಷ್ಟು ಧರ್ಮಸ್ ಅಂತ ಒಂದೇ ನಿಮಗೆ ಈ ಸರ್ಕಾರ ಅಧಿಕಾರಿಗಳು ಏನ್ ಮಾಡ್ತಾರ ಮನೆ ಮುಂದೆ ಎಸಿದಾಗ ಕುಂದ್ಬಿಟ್ಟಾರ ಅಷ್ಟೇ ಕಾರಣ ಹೊಂಟಾರ ನೋಡ್ತಾರಲ್ಲ ಆಯ್ತಪ್ಪ ನೋಡ್ತೇವೆ ಏನ್ ನೋಡ್ತಾರ ಸರ್ಕಾರಿದು ವರ್ಷಿಗೆ ಒಂದು ಸರ್ಕಾರ ಮಾಡ್ತಾ ಆಗ ಮಾಡ್ತದ ಸಿಸ್ಟಮ್ ಕೊಡೋದು ಮಾಡೋದು ನಡೆಯೋದು ಏನ್ ಜನ ಇನ್ನೊಬ್ರು ಕಳ್ಸ್ತಾರೆ ಮತ್ತೆ ನಾ ಇದ್ದ ಹೇಳಿ ಅದು ನಮ್ಮ ಕೈದಾಗ ಏನಿಲ್ಲ 40 ಕುರಿಗಳು ಸತ್ತು ಬಿಟ್ಟವ ಈಗ ಭಾಷೆ ಮೆಡಿಸಿನ್ ಹೊರಗಡೆ ಮಾರ್ಕೆಟ್ ಮಾಡ್ಕೊಳ್ತಾರ ಮುರಿಗಿಲ್ಲ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.